ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಜನವರಿ 31ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಇತ್ತೀಚೆಗೆ ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಗೆ ನಾಮಿನೇಟ್ ಅಂದರೆ ನಾಮನಿರ್ದೇಶನವಾಗಿದೆ ಅಂತ ಪ್ರಶ್ನೆ. ಭಾರತದಿಂದ ಆಯ್ಕೆಗಳು: ಶಿವನೇರಿ ಕೋಟೆ, ಖಂಡೇರಿ ಕೋಟೆ, ಸಲ್ಹೇರ್ ಕೋಟೆ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. 2024ರ ಅವಧಿಗೆ ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಗೆ ಸೇರೋಕೆ ಭಾರತದಿಂದ ಮರಾಠ ಯುದ್ಧ ನೆಲೆಗಳು ಈ ಒಂದು ನಾಮನಿರ್ದೇಶನ ಆಗಿರುತ್ತೆ. ಮರಾಠ ಯುದ್ಧ ನೆಲೆಗಳನ್ನು. ಹಾಗಾದರೆ ಯಾವ ಯಾವ ಸ್ಥಳಗಳು ನಾಮಿನೇಟ್ ಆಗುತ್ತೆ? ಮರಾಠರ ಒಂದು ಮಿಲಿಟರಿ ಸ್ಥಳಗಳು. ಇಲ್ಲಿ ಸಲ್ಹೇರ್ ಕೋಟೆ, ಶಿವನೇರಿ ಕೋಟೆ, ಲೋಹಗಢ್ ಕೋಟೆ, ಖಂಡೇರಿ ಕೋಟೆ, ರಾಯಗಢ, ರಾಜ್ಗಢ್, ಪ್ರತಾಪ್ಗಢ್, ಸುವರ್ಣದುರ್ಗ, ಪನ್ಹಾಲ್ ಕೋಟೆ, ವಿಜಯದುರ್ಗ, ಮಹಾರಾಷ್ಟ್ರದ ಸಿಂಧುದುರ್ಗ ಮತ್ತು ತಮಿಳುನಾಡಿನ ಗಿಂಗಿ ಕೋಟೆ. ಇಷ್ಟೆಲ್ಲ ಮರಾಠ ಮಿಲಿಟರಿ ಸ್ಥಳಗಳೇನಿದೆ 2024 ಹಾಗೂ 25ರ ಅವಧಿಗೆ ಯುನೆಸ್ಕೋ ಪಟ್ಟಿಗೆ ಸೇರೋಕೆ ನಾಮಿನೇಟ್ ಆಗಿರುತ್ತೆ. ಭಾರತದಲ್ಲಿ ಪ್ರಸ್ತುತ 42 ಯುನೆಸ್ಕೋ ತಾಣಗಳಿವೆ. ಜಾಗತಿಕವಾಗಿ ಪ್ರಸ್ತುತ 1199 ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳಿವೆ. ಈ ಯುನೆಸ್ಕೋ ಅನ್ನೋದು ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆಯಾಗುತ್ತೆ. ಇದರ ಕೇಂದ್ರ ಕಚೇರಿ ಫ್ರಾನ್ಸ್, ಪ್ಯಾರಿಸ್ನಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಇದೆ. ಮುಂದಿನ ಪ್ರಶ್ನೆ, 2024ರ ಕರ್ನಾಟಕ ರಾಜ್ಯ ಬಜೆಟ್ನ ಗಾತ್ರ ಎಷ್ಟು ಅಂತ ಪ್ರಶ್ನೆ. ಆಯ್ಕೆಗಳು: 3.27 ಲಕ್ಷ ಕೋಟಿ, 3.80 ಲಕ್ಷ ಕೋಟಿ, 4.27 ಲಕ್ಷ ಕೋಟಿ, 4.80 ಲಕ್ಷ ಕೋಟಿ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಪ್ರಸ್ತುತ 2024ರಲ್ಲಿ ಕರ್ನಾಟಕದ ಬಜೆಟ್ ಏನಿದೆ ಆ ಬಜೆಟ್ನ ಗಾತ್ರ ಟೋಟಲ್ ವ್ಯಾಲ್ಯೂಯೇಷನ್ ಎಷ್ಟಿದೆ ಅಂತಂದರೆ 3.80 ಲಕ್ಷ ಕೋಟಿಯಷ್ಟು ವ್ಯಾಲ್ಯೂಯೇಷನ್ ಇದೆ. ಸೊ ಕಳೆದ ಬಾರಿ ಲಾಸ್ಟಲ್ಲಿ ಎಷ್ಟಿತ್ತು ಅಂತಂದರೆ 3.27 ಲಕ್ಷ ಕೋಟಿಯಷ್ಟಿತ್ತು. ಈ ವರ್ಷ ಬಜೆಟ್ನ ಗಾತ್ರ ಸುಮಾರು 50,000 ಕೋಟಿಯಷ್ಟು ಹೆಚ್ಚಾಗ್ತಾ ಇದೆ. ಸೊ ಸರಿಸುಮಾರು 3.80 ಲಕ್ಷ ಕೋಟಿಯಷ್ಟು ಒಂದು ಬಜೆಟ್ನ ಗಾತ್ರ ಇರುತ್ತೆ. ಸೊ ಬಜೆಟ್ ಒನ್ಸ್ ಅಫಿಷಿಯಲ್ ಆಗಿ ಅನೌನ್ಸ್ ಆದಮೇಲೆ, ಬಜೆಟ್ ಘೋಷಣೆ ಆದಮೇಲೆ ಅದರ ಮೇಲೆ ಪ್ರಶ್ನೆಗಳು ಬಂದೇ ಬರುತ್ತೆ. ಇದನ್ನು ತಾವು ಗಮನವನ್ನು ಕೊಡಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಪ್ರತಿ ವರ್ಷ ಬೀಟಿಂಗ್ ರಿಟ್ರೀಟ್ ಸಮಾರಂಭವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ. ಆಯ್ಕೆಗಳು: ಜನವರಿ 26, ಜನವರಿ 27, ಜನವರಿ 28, ಜನವರಿ 29. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಪ್ರತಿ ವರ್ಷ ಜನವರಿ 29ರಂದು ಬೀಟಿಂಗ್ ರಿಟ್ರೀಟ್ ಸಮಾರಂಭವನ್ನು ಆಚರಣೆ ಮಾಡ್ತಾರೆ. ಬೀಟಿಂಗ್ ರಿಟ್ರೀಟ್ ಸಮಾರಂಭ ಅಂತಂದರೆ ಸೇನಾಪಡೆಗಳ ಒಂದು ಬ್ಯಾಂಡ್ ಪ್ರದರ್ಶನ ಆಗುತ್ತೆ. ಈ ಚಿತ್ರವನ್ನು ತಾವು ಗಮನಿಸಬಹುದು. 3 ಸೇನಾಪಡೆಗಳೇನು ಬರುತ್ತೆ ಆ ಎಲ್ಲ ಸೇನಾಪಡೆಗಳ ಒಂದು ಬ್ಯಾಂಡ್ ಪ್ರದರ್ಶನ ಇಲ್ಲಿ ನಡೆಯುತ್ತೆ. ಇದು ಪ್ರತಿ ವರ್ಷ ನಮ್ಮ ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವ ಆಗಿ 3 ದಿನಕ್ಕೆ ಈ ಬೀಟಿಂಗ್ ರಿಟ್ರೀಟ್ ಸಮಾರಂಭ ನಡೆಯುತ್ತೆ. ಜನವರಿ 26 ನಮ್ಮ ಗಣರಾಜ್ಯೋತ್ಸವ ಇರುತ್ತೆ. ಜನವರಿ 29ಕ್ಕೆ ಬೀಟಿಂಗ್ ರಿಟ್ರೀಟ್ ನಡೆಯುತ್ತೆ. ಬೀಟಿಂಗ್ ರಿಟ್ರೀಟ್ ಮೂಲಕ ಗಣರಾಜ್ಯೋತ್ಸವ ಏನು ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ಒಂದು ಅಫಿಷಿಯಲ್ ಆಗಿ ಎಂಡ್ ಕೊಡೋದು, ಅಂದರೆ ಅಫಿಷಿಯಲ್ ಆಗಿ ಸಮಾರೋಪ ಸಮಾರಂಭ ಅಂತ ನಾವು ಕರಿಬಹುದು. ಇದಕ್ಕೆ ಬೀಟಿಂಗ್ ರಿಟ್ರೀಟ್ ಅಂತ ಕರಿತೀವಿ. ಇದು ದೆಹಲಿಯ ರೈಸಿನಾ ಹಿಲ್ಸ್ನಲ್ಲಿ ಈ ಸಮಾರಂಭ ನಡೀತೆ. ದೆಹಲಿಯ ರೈಸಿನಾ ಹಿಲ್ಸ್. ಇನ್ನು 75ನೇ ಗಣರಾಜ್ಯೋತ್ಸವ ನಡೀತು. ಇದರ ಮುಖ್ಯ ಅತಿಥಿಯಾಗಿ ಇತ್ತೀಚೆಗೆ ನಮ್ಮ ಫ್ರಾನ್ಸ್ನ ಒಬ್ಬ ಪ್ರೆಸಿಡೆಂಟ್ ಆದಂತಹ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಫ್ರಾನ್ಸ್ನ ಪ್ರೆಸಿಡೆಂಟ್ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಮುಖ್ಯ ಅತಿಥಿಯಾಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಹಾಗೆ ಫ್ರಾನ್ಸ್ ಮತ್ತೆ ಇನ್ನೊಂದು ಕಾರಣಕ್ಕೆ ನ್ಯೂಸಲ್ಲಿ ಇತ್ತು. ಯಾವ ಕಾರಣ ಅಂತಂದರೆ ಫ್ರಾನ್ಸ್ UAE
ಮತ್ತು ಭಾರತ ಈ ಮೂರು ದೇಶಗಳು ತ್ರಿಪಕ್ಷೀಯವಾಗಿ ಸೊ ಒಂದು ಸಮರಾಭ್ಯಾಸವನ್ನು ನಡೆಸುತ್ತೆ. ಡೆಸರ್ಟ್ ನೈಟ್ ಅನ್ನುವಂತಹ ಸಮರಾಭ್ಯಾಸವನ್ನು ಫ್ರಾನ್ಸ್, UAE ಮತ್ತು ಭಾರತ ಇತ್ತೀಚೆಗೆ ಹಮ್ಮಿಕೊಳ್ಳುತ್ತೆ. ಅದು ಕೂಡ ತಾವು ನೆನಪಲ್ಲಿ ಇಟ್ಕೋಬೇಕು. ಮುಂದಿನ ಪ್ರಶ್ನೆ, ಸಿಮಿ ಸಂಘಟನೆಯನ್ನು ಮೊದಲ ಬಾರಿಗೆ ಯಾವಾಗ ನಿಷೇಧಿಸಲಾಯಿತು? ಆಯ್ಕೆಗಳು 2001, 2006, 2011, 2016. ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಈ ಸಿಮಿ, SIMI. ಸಿಮಿ ಅಂತಂದರೆ ಇದರ ಫುಲ್ ಫಾರ್ಮ್ ಏನು ಅದನ್ನು ತಮಗೆ ಗೊತ್ತಿರಬೇಕಾಗುತ್ತೆ. ಸ್ಟೂಡೆಂಟ್ಸ್ ಇಸ್ಲಾಮಿಕ್ ಮೂವ್ಮೆಂಟ್ ಆಫ್ ಇಂಡಿಯಾ. ಇದು ಸಿಮಿ ಅನ್ನೋದು ಒಂದು ಸಂಘಟನೆ ಆಗುತ್ತೆ. ಇದನ್ನು ಭಾರತದಲ್ಲಿ 2001ರಲ್ಲಿ ಇದಕ್ಕೆ ನಿಷೇಧ ತರ್ತಾರೆ. ಯಾಕೆ ನಿಷೇಧ ತರ್ತಾರೆ ಅಂತಂದರೆ ಇದು ಕಾನೂನು ಬಾಹಿರ ಕೋಮು ಸೌಹಾರ್ದವನ್ನು ಕದಡುವಲ್ಲಿ ಮತ್ತು ಶಾಂತಿಯನ್ನು ಕದಡ್ತಾ ಇದೆ, ಸಮಾಜದಲ್ಲಿ ಅಶಾಂತಿಯನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತ ಹೇಳಿ ಇದನ್ನು 2001ನಲ್ಲಿ ನಿಷೇಧ ಮಾಡ್ತಾರೆ. ಯಾರ ಟೈಮಲ್ಲಿ ಅಂತಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾದಾಗ ಇದನ್ನು ನಿಷೇಧ ಮಾಡ್ತಾರೆ. ಅಲ್ಲಿಂದ ಇಲ್ಲಿಯ ತನಕ 2024 ತನಕ 5 ವರ್ಷ, ಪ್ರತಿ 5 ವರ್ಷಕ್ಕೊಮ್ಮೆ ಇದರ ಮೇಲೆ ನಿಷೇಧವನ್ನು ಕಂಟಿನ್ಯೂ ಮಾಡ್ತಾ ಅದರ ಮೇಲೆ ಹೋಗ್ತಾ ಇದ್ದಾರೆ. ಮತ್ತೆ ಇವಾಗ 5 ವರ್ಷ ಇದರ ಮೇಲೆ ನಿಷೇಧವನ್ನು ವಿಸ್ತರಣೆ ಮಾಡಿದ್ದಾರೆ. 2029ವರೆಗೂ ಇದರ ಮೇಲೆ ಇವಾಗ ಮತ್ತೆ ನಿಷೇಧವನ್ನು ಹೇರಿರ್ತಾರೆ. ಸೊ ಇದು 1977ರಲ್ಲಿ 1977ನಲ್ಲಿ ಉತ್ತರ ಪ್ರದೇಶದ ಅಲಿಘರ್ನಲ್ಲಿ ಈ ಸಿಮಿ ಅನ್ನೋದು ಸ್ಥಾಪನೆ ಆಗುತ್ತೆ. ಮುಂದಿನ ಪ್ರಶ್ನೆ, ಕೇಂದ್ರ ಸಾಗರ ಮೀನುಗಾರಿಕಾ ಸಂಶೋಧನಾ ಸಂಸ್ಥೆ ಎಲ್ಲಿದೆ ಅಂತ ಪ್ರಶ್ನೆ. ಆಯ್ಕೆಗಳು ನವದೆಹಲಿ, ಕೇರಳ, ಗುಜರಾತ್, ರಾಜಸ್ಥಾನ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಕೇರಳದ ಕೊಚ್ಚಿಯಲ್ಲಿ ಕೇಂದ್ರ ಸಾಗರ ಮೀನುಗಾರಿಕಾ ಸಂಶೋಧನಾ ಸಂಸ್ಥೆ ಇದೆ. ಈ ಒಂದು ಸಂಸ್ಥೆಯಲ್ಲಿ ಮೀನಿನ ಮಾಂಸವನ್ನು ಲ್ಯಾಬ್ನಲ್ಲಿ, ಸೊ ಇಂಡೋರ್ ರೆವಲ್ಯೂಷನ್, ದಟ್ ಇಸ್ ಅ ಲ್ಯಾಬ್ನಲ್ಲಿ ಮೀನಿನ ಮಾಂಸವನ್ನು ಅಭಿವೃದ್ಧಿಪಡಿಸುವಂತಹ ಸಂಶೋಧನೆಯನ್ನು ಕೈಗೊಳ್ಳಲಾಗ್ತಾ ಇದೆ. ಎಲ್ಲಿ? ಕೇರಳದ ಕೊಚ್ಚಿಯಲ್ಲಿ. ಆಲ್ರೆಡಿ ಈ ಲ್ಯಾಬ್ನಲ್ಲಿ ಮಾಂಸ ತಯಾರವನ್ನು ಮಾಡುವಂತಹ ವಿಧಾನಗಳು ಸಿಂಗಪೂರ್, ಇಸ್ರೇಲ್ ಮತ್ತು ಅಮೆರಿಕದಲ್ಲಿ ಯಶಸ್ವಿಯಾಗಿದೆ. ಸಿಂಗಪೂರ್ನಲ್ಲಿ, ಇಸ್ರೇಲ್ನಲ್ಲಿ ಮತ್ತು ಅಮೆರಿಕದಲ್ಲಿ ಯಶಸ್ವಿಯಾಗಿದೆ. ಇವಾಗ ಭಾರತದಲ್ಲಿ ಕೂಡ ಇಲ್ಲಿ ಮೀನಿನ ಜೀವಕೋಶಗಳನ್ನು ಬಳಸಿಕೊಂಡು ಸೊ ಈ ಪ್ರಯೋಗಾಲಯದಲ್ಲಿ ಮೀನಿನ ಮಾಂಸದ ಅಭಿವೃದ್ಧಿಗೆ ಒಂದು ಸಂಶೋಧನೆಗಳು ನಡೀತಾ ಇದೆ ಎಲ್ಲಿ? ಭಾರತದಲ್ಲಿ. ಹಾಗಾಗಿ ಈ ಒಂದು ಇನ್ಸ್ಟಿಟ್ಯೂಟ್ ಸುದ್ದಿಯಲ್ಲಿದೆ, ಕೇಂದ್ರ ಸಾಗರ ಮೀನುಗಾರಿಕಾ ಸಂಶೋಧನಾ ಸಂಸ್ಥೆ. ಸೊ ಇದು 1947ರಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ, ಸ್ಥಾಪನೆ ಆಗುತ್ತೆ. ಮುಂದಿನ ಪ್ರಶ್ನೆ, ಕೇಂದ್ರ ಹಣಕಾಸು ಸಚಿವಾಲಯದ ವರದಿಯ ಪ್ರಕಾರ ಯಾವ ವರ್ಷದ ಒಳಗಾಗಿ ಭಾರತ 7 ಟ್ರಿಲಿಯನ್ ಆರ್ಥಿಕತೆ ಆಗುವ ಸಾಧ್ಯತೆ ಇದೆ ಅಂತ ಪ್ರಶ್ನೆ. ಆಯ್ಕೆಗಳು 2026, 2028, 2030, 2040. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಭಾರತ 2030ರ ಒಳಗಾಗಿ 7 ಟ್ರಿಲಿಯನ್ ಎಕಾನಮಿ, 7 ಟ್ರಿಲಿಯನ್ನ ಆರ್ಥಿಕ ಶಕ್ತಿಯಾಗುವಂಥ ಸಾಧ್ಯತೆ ಇದೆ ಅಂತ ಹೇಳಿ ಕೇಂದ್ರ ಹಣಕಾಸು ಸಚಿವಾಲಯದ ವರದಿ ಹೇಳುತ್ತೆ. ಮತ್ತು 2023 ಹಾಗೂ 24ನೇ ಸಾಲಿಗೆ ಭಾರತದ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದರೆ GDP, ಭಾರತದ GDP ಏನಿದೆ ಆಸುಪಾಸು 7.3%ನಲ್ಲಿ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಈ ಒಂದು ವರದಿ ಹೇಳುತ್ತೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಭಾರತದ GDP ಸೊ ಅಕಾರ್ಡಿಂಗ್ ಟು ಸೆಂಟ್ರಲ್ ಗವರ್ನಮೆಂಟ್, ಕೇಂದ್ರ ಹಣಕಾಸು ಸಚಿವಾಲಯದ ವರದಿಯ ಪ್ರಕಾರ 7.3% ಇರುತ್ತೆ ಅಂತ ಕೂಡ ಇಲ್ಲಿ ಹೇಳುತ್ತೆ. ಮತ್ತು ಮುಂದಿನ 3 ವರ್ಷಗಳಲ್ಲಿ ಭಾರತ ಅಂದರೆ 2027ರ ಒಳಗಾಗಿ ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕತೆ ಆಗುತ್ತೆ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಈ ಒಂದು ವರದಿಯ ಮೂಲಕ. ಮುಂದಿನ ಪ್ರಶ್ನೆ, ಅಜೂಲಿ ಅಸೌಮಾನಿ ಯಾವ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ಆಯ್ಕೆಗಳು ಕೊಮೊರೋಸ್, ಕೆನ್ಯಾ, ತಾಂಜಾನಿಯಾ, ಸೊಮಾಲಿಯಾ. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ಅಜೂಲಿ ಅಸೌಮಾನಿ ಕೊಮೊರೋಸ್ನ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ. ಜಾಗತಿಕ ನಕ್ಷೆಯಲ್ಲಿ ಕೊಮೊರೋಸ್ ಎಲ್ಲಿ ಬರುತ್ತೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಭಾರತ ಇಲ್ಲಿದೆ, ಕೊಮೊರೋಸ್ ಇಲ್ಲಿ ಬರುತ್ತೆ. ಸೊ ಈ ಒಂದು ಭಾಗದಲ್ಲಿ ಇಂಡಿಯನ್ ಓಷನ್ ಅಲ್ಲಿ ಬರುತ್ತೆ. ಯಾವುದು? ಕೊಮೊರೋಸ್. ಹಿಂದೂ ಮಹಾಸಾಗರದಲ್ಲಿ ಬರುತ್ತೆ. ಇದೊಂದು ದ್ವೀಪ ದೇಶ. ಸೊ ಇದೊಂದು ದ್ವೀಪ ದೇಶ ಆಗುತ್ತೆ. ಇದರ ರಾಜಧಾನಿ ಮೊರೋನಿ. ಸೊ ಮೊರೋನಿ ರಾಜಧಾನಿ. ಕರೆನ್ಸಿ ಕೊಮೋರಿಯನ್ ಫ್ರಾಂಕ್.
ಕೊಮೋರಿಯನ್ ಫ್ರಾಂಕ್ ಇದರ ಒಂದು ಕರೆನ್ಸಿ ಆಗುತ್ತೆ. ಕೊಮೋರೋಸ್ನ ಅಕ್ಕಪಕ್ಕ ಯಾವ್ದಾವ್ದು ಬರುತ್ತೆ, ಈ ಕಡೆ ತಾಂಜಾನಿಯಾ ಬರುತ್ತೆ, ಈ ಕಡೆ ಮೊಜಾಂಬಿಕಾ ಬರುತ್ತೆ, ಮುಂದೆ ಈ ಕಡೆ ಹೋದಂತೆ ಕಿನ್ಯಾ, ಸೊಮಾಲಿಯಾ ಬರುತ್ತೆ. ಹಾಗೆ ಇತ್ತೀಚೆಗೆ ಯೆಮೆನ್ ಕೂಡ ನ್ಯೂಸಲ್ಲಿ ಇತ್ತು. ಸೊ ಇಲ್ಲಿ ಬಿಕಾಸ್ ಆಫ್ ಹೌತಿ ಬಂಡುಕೋರರ ಗುಂಪು, ಹೌತಿ ಬಂಡುಕೋರರ ಗುಂಪಿಗಾಗಿ ಯೆಮೆನ್ ಕೂಡ ನ್ಯೂಸಲ್ಲಿ ಇತ್ತು. ಕೇಳ್ತಾರೆ ಹೌತಿ ಬಂಡುಕೋರರ ಗುಂಪು ಯಾವ ದೇಶಕ್ಕೆ ಸಂಬಂಧಪಡುತ್ತೆ ಅಂತ ಕೇಳಿದ್ರೆ ಅದು ಯೆಮೆನ್ ದೇಶಕ್ಕೆ ಸಂಬಂಧ ಪಡುತ್ತೆ. ಹಾಗೆ ರೆಡ್ ಸಿ ಕೂಡ ನ್ಯೂಸಲ್ಲಿದೆ. ರೆಡ್ ಸಿ ಸರೌಂಡಿಂಗ್ ಕಂಟ್ರೀಸ್ ಯಾವುದು, ಈಜಿಪ್ಟ್, ಸೌದಿ ಅರೇಬಿಯಾ, ಸುಡಾನ್, ಇಥಿಯೋಪಿಯಾ ಹಾಗೆ ಜಿಬೌಟಿ ಇವೆಲ್ಲವೂ ಕೂಡ ರೆಡ್ ಸೀನ ಒಂದು ಸರೌಂಡಿಂಗ್ ನೇಷನ್ಸ್ ಆಗುತ್ತೆ. ಸುವೇಜ್ ಕೆನಾಲ್ ಇಲ್ಲಿ ಬರುತ್ತೆ. ಈ ಸುವೇಜ್ ಕೆನಾಲ್ ಮೆಡಿಟರೇನಿಯನ್ ಸಮುದ್ರವನ್ನ ಮತ್ತು ರೆಡ್ ಸಿಯನ್ನ ಕನೆಕ್ಟ್ ಮಾಡುತ್ತೆ. ಇಷ್ಟೆಲ್ಲ ಪಾಯಿಂಟ್ಸ್ಗಳನ್ನು ನಾವು ಮ್ಯಾಪಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಈ ಎಲ್ಲ ಪಾಯಿಂಟ್ಸ್ಗಳನ್ನು ನಾನು ಡೇ ಬೈ ಡೇ ಕ್ಲಾಸ್ಗಳಲ್ಲಿ ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದಯವಿಟ್ಟು ತಾವು ರೆಗ್ಯುಲರ್ ಆಗಿ ಕ್ಲಾಸಸ್ಸನ್ನು ಅಟೆಂಡ್ ಮಾಡ್ತಾ ಇದ್ರೆ ಇನ್ ಡೆಪ್ತ್ ಆಗಿ ತಮಗೆ ನಾಲೆಡ್ಜ್ ಅವೈಲೇಬಲ್ ಇರುತ್ತೆ ಥ್ರೂ ಕ್ಲಾಸಸ್. ಸೊ ಒಂದು ವಾಕ್ಯದ ಪ್ರಚಲಿತ ಘಟನೆಗಳು. 2024ರ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಭಾರತ ಪ್ರಜಾಪ್ರಭುತ್ವದ ತಾಯಿ ಅನ್ನುವಂಥ ಕುರಿತು ಸಂಸ್ಕೃತಿ ಸಚಿವಾಲಯದ ಕೋಷ್ಟಕ ಏನಿದೆ ಅದು ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ. ಈ ಒಂದು ಥೀಮ್ ಭಾರತ ಅನ್ನೋದು ಪ್ರಜಾಪ್ರಭುತ್ವದ ತಾಯಿ ಅನ್ನುವಂತಹ ಕುರಿತು ಏನು ವಿಷಯ ಏನಿತ್ತು ಅದು ಕೋಷ್ಟಕದ ಮೊದಲ ಸ್ಥಾನವನ್ನ, ಆ ಒಂದು ಸಚಿವಾಲಯದ ಕೋಷ್ಟಕ ಮೊದಲ ಸ್ಥಾನವನ್ನ ಪಡ್ಕೊಂಡಿದೆ, ಅಂದ್ರೆ ಸ್ತಬ್ಧ ಚಿತ್ರ ತರ. ಸೊ ಈ ಒಂದು ಪಾಯಿಂಟ್ ಅನ್ನ ಕೂಡ ತಾವು ಗಮನವನ್ನ ಕೊಡಬೇಕಾಗತ್ತೆ. ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಒಂದು ಡಿಸ್ಕಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವನ್ ಟೆಲಿಗ್ರಾಮಲ್ಲೂ ಕೂಡ ಜಾಯಿನ್ ಟು ಲರ್ನ ಫಾಲೋ ಮಾಡಿ. ಹಾಗೆ ಜಾಯಿನ್ ಟು ಲರ್ನ ಆ್ಯಪ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಪ್ಲೇಸ್ಟೋರ್ಗೆ ಹೋಗಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೋದು. ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ 2023 ಹಾಗೂ 2024ರ ಪ್ರತಿ ತಿಂಗಳ ಕರೆಂಟ್ ಅಫೇರ್ಸ್ ಟೆಸ್ಟ್ ಮತ್ತು ನೋಟ್ಸ್ ಅವೈಲೇಬಲ್ ಇರುತ್ತೆ. ಸೊ ಎರಡನ್ನ ಕೂಡ ತಾವು ರೆಫರ್ ಮಾಡ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.